ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಡಿಸೆಂಬರ್ 14ರಂದು ಶರಣಬಸವ ವಿಶ್ವವಿದ್ಯಾಲಯದ 7ನೇ ಘಟಿಕೋತ್ಸವ. ದಾಕ್ಷಾಯಿಣಿ ಅವ್ವಾಜಿ. ಮೀಸಲಾತಿಯಲ್ಲಿನ ತಾರತಮ್ಯ ಖಂಡಿಸಿ 16ರಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹ. ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಕರುನಾಡ ಜನಪದ ಜಾತ್ರೆ ಹಾಗೂ ಭಾವನಾ ಕಲಾ ರತ್ನ ಪ್ರಶಸ್ತಿ ಪ್ರದಾನ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಕ್ಕಳ ಸೀಳು ತುಟಿ ಶಸ್ತ್ರಚಿಕಿತ್ಸೆ. ಈಗ ವಾರ್ತೆಗಳ ವಿವರ. ಡಿಸೆಂಬರ್ 14ರಂದು ಶರಣಬಸವ ವಿಶ್ವವಿದ್ಯಾಲಯದ 7ನೇ ಘಟಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಮಾತೋಶ್ರೀ ದಾಕ್ಷಾಯಿಣಿ ಅವ್ವಾಜಿ ತಿಳಿಸಿದರು. ಕಲಬುರಗಿ ಶರಣಬಸವ ನಗರದ ವಿಶ್ವವಿದ್ಯಾಲಯದ ಕಾನ್ಫರೆನ್ಸ್ ಹಾಲ್ನಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾತೋಶ್ರೀ ಡಾಕ್ಟರ್ ಅವ್ವಾಜಿ, ಧಾರವಾಡದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಯುಎಎಸ್ ಉಪಕುಲಪತಿ ಹಾಗೂ ಹಿರಿಯ ಕೃಷಿ ವಿಜ್ಞಾನಿ ಪ್ರೊಫೆಸರ್ ಪಿಎಲ್ ಪಾಟೀಲ್ ಅವರು ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಪದವಿ ಪೂರ್ವ, ಸ್ನಾತಕೋತ್ತರ, ಪಿಎಚ್ಡಿ ಪ್ರಶಸ್ತಿ ಪುರಸ್ಕೃತ ವಿದ್ಯಾರ್ಥಿಗಳಿಗೆ ಮತ್ತು ಡಿಪ್ಲೊಮಾ ಪದವಿ ಪಡೆದವರಿಗೆ ಚಿನ್ನದ ಪದಕಗಳನ್ನು ಹಾಗೂ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಲಿದ್ದಾರೆ. ಬೆಂಗಳೂರಿನ ಎಎಪಿ ಇಂಡಿಯಾದಲ್ಲಿ ಉನ್ನತ ಶಿಕ್ಷಣ ಕೌಶಲ್ಯ ವಿಭಾಗದ ಮುಖ್ಯಸ್ಥ ಶ್ರೀ ಫಿಲಿಪ್ ಸ್ಯಾಮ್ಯುಯಲ್ ಬಾಬು ಅವರು ಗೌರವ ಅತಿಥಿಗಳಾಗಿ ಪಾಲ್ಗೊಳ್ಳಲಿರುವರು. ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡ್ವೆ ಅವರು ಘಟಿಕೋತ್ಸವದಲ್ಲಿ ಸ್ವಾಗತ ಭಾಷಣ ಮಾಡಲಿದ್ದಾರೆ. ಕುಲಸಚಿವ ಡಾಕ್ಟರ್ ಎಸ್ಜಿ ಡೊಳ್ಳೆಗೌಡರ್, ಕುಲಸಚಿವ ಮೌಲ್ಯಮಾಪನ ಡಾಕ್ಟರ್ ಎಸ್ಎಚ್ ಹೊನ್ನಳ್ಳಿ ಘಟಿಕೋತ್ಸವದ ಪ್ರಕ್ರಿಯೆಗಳನ್ನು ನಡೆಸಲಿದ್ದಾರೆ. ವಿಶ್ವವಿದ್ಯಾಲಯದ 7ನೇ ವಾರ್ಷಿಕ ಸಮ್ಮೇಳನದಲ್ಲಿ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿನ ಸೇವೆಗಳನ್ನು ಗುರುತಿಸಿ 3 ಗಣ್ಯರಿಗೆ ಶರಣಬಸವ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗುತ್ತದೆ ಎಂದರು. ಬಸವ ವಿಶ್ವವಿದ್ಯಾಲಯದ 7ನೇ ವಾರ್ಷಿಕ ಘಟಿಕೋತ್ಸವವು ಡಿಸೆಂಬರ್ 14, 2025ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿರುವ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಮಹಾದಾಸೋಹ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಹಿರಿಯ ಕೃಷಿ ವಿಜ್ಞಾನಿ ಮತ್ತು ಧಾರವಾಡ ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಪಾಟೀಲ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಘಟಿಕೋತ್ಸವ ಭಾಷಣ ಮಾಡಲು ಮತ್ತು ಘಟಿಕೋತ್ಸವದಲ್ಲಿ ಅರ್ಹ ಪದವಿ ಪೂರ್ವ, ಸ್ನಾತಕೋತ್ತರ, ಪಿಎಚ್ಡಿ ಪ್ರಶಸ್ತಿ ಪುರಸ್ಕೃತರು ಮತ್ತು ಡಿಪ್ಲೊಮಾ ಪಡೆದವರಿಗೆ ಚಿನ್ನದ ಪದಕಗಳು ಮತ್ತು ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಲು ಸಮ್ಮತಿಸಲಾಗಿದ್ದಾರೆ. ಎಸ್ಎಪಿ ಇಂಡಿಯಾ ಉನ್ನತ ಶಿಕ್ಷಣ ಕೌಶಲ್ಯ ವಿಭಾಗದ ಮುಖ್ಯಸ್ಥ ಶ್ರೀ ಫಿಲಿಪ್ ಸ್ಯಾಮ್ಯುಯಲ್ ಬಾಬು ಅವರು ಘಟಿಕೋತ್ಸವದಲ್ಲಿ ಗೌರವ ಅತಿಥಿಯಾಗಿ ಉಪಸ್ಥಿತಿ ಇರುವ ಒಪ್ಪಿಗೆ ಸೂಚಿಸಿದ್ದಾರೆ. ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡ್ವೆ ಸರ್ ಅವರು ಘಟಿಕೋತ್ಸವ ಸಮಾರಂಭದಲ್ಲಿ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ. ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಎಸ್ಎನ್ ಡೊಳ್ಳೆಗೌಡರ್ ಸರ್ ಅವರು ಮತ್ತು ಕುಲಸಚಿವ ಮೌಲ್ಯಮಾಪನದ ಡಾಕ್ಟರ್ ಎಸ್ಎಚ್ ಹೊನ್ನಳ್ಳಿ ಸರ್ ಅವರು ಮತ್ತು ಘಟಿಕೋತ್ಸವದ ಪ್ರಕ್ರಿಯೆಯನ್ನು ನಡೆಸಿಕೊಡಲಿದ್ದಾರೆ. ಘಟಿಕೋತ್ಸವ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲಿಯೂ ಸಂಯೋಜಿತ ವಿಧಾನದಲ್ಲಿ ನಡೆಯಲಿದೆ. ವಿಶ್ವವಿದ್ಯಾಲಯದ 7ನೇ ವಾರ್ಷಿಕ ಸಮ್ಮೇಳನ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಜನರಿಗೆ
ಅವರು ನೀಡಿದ ಸೇವೆಯನ್ನು ಗುರುತಿಸಿ ವಿವಿಧ ಹಂತಗಳ 3 ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಗುತ್ತಿದೆ ಎಂದು ಘೋಷಿಸಲು ನನಗೆ ಬಹಳ ಆನಂದವಾಗುತ್ತಿದೆ. ಇದರಲ್ಲಿ ಖಾಜಾ ಬಂದೆ ನವಾಜ್ ದರ್ಗಾ ಸಜ್ಜದ್ ನಶೀದ್ ಶ್ರೀ ಸೈಯದ್ ಮೊಹಮ್ಮದ್ ಅಲಿ ಆಲ್ ಹುಸೈನಿ ಅವರಿಗೆ ಡಾಕ್ಟರೇಟ್ ಕೊಡಲಾಗುತ್ತಿದೆ. ಇವರು ಒಬ್ಬ ವಿದ್ವತ್ಪೂರ್ಣ ವಿದ್ವಾಂಸ, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಯಾಗಿ ಮತ್ತು ಕೆನಡಾದ ಮಾಂಟ್ರಿಯಲ್ನಲ್ಲಿರುವ ಮೆಕ್ಗಿಲ್ ವಿಶ್ವವಿದ್ಯಾಲಯದಿಂದ ಇಸ್ಲಾಮಿಕ್ ಅಧ್ಯಯನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸಜ್ಜದ್ ನಶೀದ್ ಅವರು ಅರೇಬಿಕ್ ಭಾಷೆ ಮತ್ತು ಸಾಹಿತ್ಯದಲ್ಲಿ ಪಾರಂಗತರು ಮತ್ತು ಕಲೆ, ಸಂಗೀತ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ. 2ನೇ ಡಾಕ್ಟರೇಟ್ ಶ್ರೀ ಗುರು ವೀರೇಶ್ವರ ವಿರಕ್ತ ಮಠ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳಿಗೆ ಮುತ್ಯಾ ಬಬ್ಲಾದ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ನಾವು ಆನಂದವಾಗುತ್ತಿದೆ. ಮಠದ ಒಡೆತನದ ಕೃಷಿ ಭೂಮಿಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸುವುದರಲ್ಲಿ ಅವರು ನೀಡಿದ ಅಪಾರ ಕೊಡುಗೆಯನ್ನು ಇಲ್ಲಿ ಗುರುತಿಸಲಾಗಿದೆ. ಅವರು ತಮ್ಮ ತೋಟಗಾರಿಕೆ ಮತ್ತು ಕೃಷಿ ತೋಟದಲ್ಲಿ ಎಲ್ಲ ಕೃಷಿ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಭಾಗವಹಿಸುವುದರಿಂದ ಸ್ವಾಮಿಗಳ ಬಟ್ಟೆಯನ್ನು ಧರಿಸಿದ ರೈತರ ಎಂದು ಜನಪ್ರಿಯರಾಗಿದ್ದಾರೆ. ಅವರ ನವೀನ ಕೃಷಿ ಪದ್ಧತಿಗಳು ರಾಜ್ಯ ಸರ್ಕಾರ ನೀಡುವ ಪ್ರತಿಷ್ಠಿತ ಕೃಷಿ ಪಂಡಿತ ಪ್ರಶಸ್ತಿ ಮತ್ತು ಇತರ ಪ್ರಶಸ್ತಿಯನ್ನು ಒಳಗೊಂಡಿದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 3ನೇದಾಗಿ ಶಿಕ್ಷಣ ತಜ್ಞ ಮತ್ತು ಹಿರಿಯ ರಾಜಕಾರಣಿ ಶ್ರೀ ಶಶಿಲ್ ಜಿ ನಮೋಶಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ವಿಶ್ವವಿದ್ಯಾಲಯ ಎಲ್ಲರೂ ಉತ್ಸುಕರಾಗಿದ್ದಾರೆ. ಇಂಜಿನಿಯರಿಂಗ್ ಪದವೀಧರರಾದ ಶ್ರೀ ನಮೋಶಿ ಅವರು ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗಾಗಿ ಶಾಸಕರಾಗಿ ಪ್ರೊಫೆಸರ್ ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಹೈ ಪವರ್ ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ. ಹಿರಿಯ ಕೃಷಿ ವಿಜ್ಞಾನಿಗಳಲ್ಲಿ ಒಬ್ಬರು ಮತ್ತು ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ PS ಪಾಟೀಲ್ ಅವರು 7ನೇ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಪ್ರೊಫೆಸರ್ ಪಾಟೀಲ್ ಅವರು ಬಹಳ ಮೆಚ್ಚುಗೆ ಪಡೆದ ವಿಶಿಷ್ಟ ಮಣ್ಣಿನ ವಿಜ್ಞಾನಿ. ಅವರು ವಿಶ್ವ ಬ್ಯಾಂಕ್ ಅನುದಾನಿತ ಸುಜಲಾ 3ನೇ ಯೋಜನೆಯನ್ನು ಕರ್ನಾಟಕದ ಮಳೆಯಾಶ್ರಿತ ಪ್ರದೇಶದಲ್ಲಿ ಸುಧಾರಿತ ಕಾರ್ಯಕ್ರಮ ಏಕೀಕರಣಕ್ಕಾಗಿ ಜಾರಿಗೆ ತರಲಾಗಿದೆ. ಕೃಷಿ ರಾಸಾಯನಶಾಸ್ತ್ರ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತಾದ ಅವರ ಕೆಲಸವನ್ನು ಶೈಕ್ಷಣಿಕ ವಲಯದಲ್ಲಿ ಹೆಚ್ಚು ಪ್ರಶಂಸನೀಯವಾಗಿದೆ. ಈ ಘಟಿಕೋತ್ಸವದಿಂದ ಪ್ರತಿ ವರ್ಷ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಲ್ಲಿ ವಿಶ್ವವಿದ್ಯಾಲಯದ ಟಾಪರ್ಗಳಿಗೆ ತಲಾ 21,000 ರು ನಗದು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರುವ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶಬಸಪ್ಪ ಅಪ್ಪಾಜಿಯವರು ನಮ್ಮ ಯಜಮಾನರ ಶೈಕ್ಷಣಿಕ ಶ್ರೇಷ್ಠತೆಗೆ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ವಿಶ್ವವಿದ್ಯಾಲಯ ಸ್ಥಾಪಿಸಲಿದ್ದಾರೆ. ಅವರ ಹೆಸರ ಮೇಲೆ 2 ಅವಾರ್ಡ್ ಕೊಡ್ತಾ ಇದೆ. ಈ ಘಟಿಕೋತ್ಸವದಿಂದ ಒಟ್ಟು 199 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಮತ್ತು ಅವರಲ್ಲಿ 45 ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಎಂದು ಘೋಷಿಸಲು ಆನಂದವಾಗುತ್ತದೆ. ಇದಲ್ಲದೆ ಇತರ ವಿದ್ಯಾರ್ಥಿಗಳು ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ಸ್ಥಾಪಲಾದ ನಗದು ಬಹುಮಾನವನ್ನು ಗೆದ್ದಿದ್ದಾರೆ. ಘಟಿಕೋತ್ಸವದಲ್ಲಿ PhD ಪದವಿ ಪಡೆದ 21 ಪ್ರತಿಭಾನ್ವಿತ ವಿದ್ವಾಂಸರನ್ನು ಅವರು ಅಭಿನಂದಿಸಲಾಗುವುದು. ಶರಣಬಸವ ವಿಶ್ವವಿದ್ಯಾಲಯದ 7ನೇ ಘಟಿಕೋತ್ಸವದಲ್ಲಿ ಈಗಾಗಲೇ ಕುಲಾಧಿಪತಿಗಳಾದ ಮಾತೋಶ್ರೀ ಡಾಕ್ಟರ್ ಅವಾಜಿಯವರು ಆನರಿ ಡಾಕ್ಟರೇಟ್ ಡಿಗ್ರಿ 3 ಗಣ್ಯ ವ್ಯಕ್ತಿಗಳಿಗೆ ಕೊಡುವುದಾಗಿ ಅನೌನ್ಸ್ ಮಾಡಿದ್ದಾರೆ. 21 ಸ್ಕಾಲರ್ಶಿಪ್ PhD ಡಿಗ್ರಿ ಅವಾರ್ಡ್ ಮಾಡಲಾಗುತ್ತದೆ. PG ಕೋರ್ಸ್ನಲ್ಲಿ ಈ ಸಲ 527 ಮಕ್ಕಳು, ಸುಮಾರು 28 ಬೇರೆ ಬೇರೆ PG ಪ್ರೋಗ್ರಾಮ್ಗಳಲ್ಲಿ 527 ಮಕ್ಕಳಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಅವಾರ್ಡ್ ಮಾಡಲಾಗುತ್ತದೆ. ಅದರಲ್ಲಿ ಹೆಣ್ಣು ಮಕ್ಕಳದೇ ಮೇಲುಗೈ, ಸುಮಾರು 342 ಹೆಣ್ಮಕ್ಳಿದ್ದಾರೆ, 185 ಗಂಡು ಮಕ್ಕಳಿದ್ದಾರೆ. ಇದರಲ್ಲಿ 69 ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ರ್ಯಾಂಕ್ ಹೋಲ್ಡರ್ಸ್ನಲ್ಲಿ 59 ರ್ಯಾಂಕ್ ಹೋಲ್ಡರ್ಸ್ ಹೆಣ್ಣು ಮಕ್ಕಳೇ ಇದ್ದಾರೆ, 10 ರ್ಯಾಂಕ್ ಹೋಲ್ಡರ್ಸ್ ಗಂಡು ಮಕ್ಕಳಿದ್ದಾರೆ. PG ಪ್ರೋಗ್ರಾಮ್ನಲ್ಲಿ 23 ಗೋಲ್ಡ್ ಮೆಡಲ್ನಲ್ಲಿ 21 ಗೋಲ್ಡ್ ಮೆಡಲ್ ಹೆಣ್ಮಕ್ಳೇ ಹೊಡ್ಕೊಂಡಿದ್ದಾರೆ. 2 ಗೋಲ್ಡ್ ಮೆಡಲ್ ನಮ್ಮ ಗಂಡಸರಿಗೆ ಬಿಟ್ಟಿದ್ದಾರೆ. ಮಾತೋಶ್ರೀ ಅಧ್ಯಕ್ಷತೆಯಲ್ಲಿ ಒಂದು ಭಾಳ ದೊಡ್ಡ ಸಾಧನೆಯಾಗಿದೆ ಹೆಣ್ಮಕ್ಳದು. UG ಪ್ರೋಗ್ರಾಮ್ನಲ್ಲಿ ಇಂಜಿನಿಯರಿಂಗ್ ಹಿಡ್ಕೊಂಡು ಮ್ಯಾನೇಜ್ಮೆಂಟ್ ಹಿಡ್ಕೊಂಡು ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ಎಲ್ಲ ಪ್ರೋಗ್ರಾಮ್ನಲ್ಲಿ 1362 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ.
ಅದರಲ್ಲಿ 738 ಹೆಣ್ಮಕ್ಳಿದ್ದಾರೆ, 624 ಗಂಡಸು ಮಕ್ಕಳಿದ್ದಾರೆ. ಇಲ್ಲೂ ಕೂಡ ಹೆಣ್ಣು ಮಕ್ಕಳೇ ಮೇಲುಗೈ ಇದೆ. 128 ರ್ಯಾಂಕ್ ಸರ್ಟಿಫಿಕೇಟ್ ಕೊಡಲಾಗುತ್ತಿದೆ UG ಪ್ರೋಗ್ರಾಮ್ನಲ್ಲಿ. ಈ 128 ರ್ಯಾಂಕ್ಗಳಲ್ಲಿ 91 ರ್ಯಾಂಕ್ ಹೆಣ್ಮಕ್ಳು ತಗೊಂಡಿದ್ದಾರೆ, 37 ರ್ಯಾಂಕು ಗಂಡಸು ಮಕ್ಕಳಿಗೆ ಬಂದಿದ್ದಾವೆ. 20 ಗೋಲ್ಡ್ ಮೆಡಲ್ ಡಿಕ್ಲೇರ್ ಆಗಿದೆ. 20ರಲ್ಲಿ 15 ಗೋಲ್ಡ್ ಮೆಡಲ್, 75% ಗೋಲ್ಡ್ ಮೆಡಲ್ಸು ಹೆಣ್ಮಕ್ಳೇ ಪಡ್ಕೊಂಡಿದ್ದಾರೆ. 5 ಗೋಲ್ಡ್ ಮೆಡಲು ಗಂಡಸು ಮಕ್ಕಳು ತಗೊಂಡಿದ್ದಾರೆ. ಈ ಸಲ ಪ್ರಥಮವಾಗಿ ಡಿಪ್ಲೊಮಾ ಪ್ರೋಗ್ರಾಮ್ ಮಕ್ಕಳು ಕೂಡ 7ನೇ ಕಾನ್ವೊಕೇಷನ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಫಾರ್ಮಸಿ, ಡಿಪ್ಲೊಮಾ ಇನ್ ಫಾರ್ಮಸಿ ಕೋರ್ಸ್ನಲ್ಲಿ 9 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಅದರಲ್ಲಿ 8 ಹೆಣ್ಮಕ್ಳಿದ್ದಾರೆ, 1 ಗಂಡಸು ಮಗ ಇದ್ದಾನೆ. 2 ರ್ಯಾಂಕ್ ಡಿಕ್ಲೇರ್ ಆಗಿದ್ದಾವೆ, 1 ಗೋಲ್ಡ್ ಮೆಡಲ್ ಡಿಕ್ಲೇರ್ ಆಗಿದೆ. ಅದರಲ್ಲಿ ಒಟ್ಟಾರೆ 7ನೇ ಕಾನ್ವೊಕೇಷನ್ನಲ್ಲಿ 1919 ಡಿಗ್ರಿ ಅವಾರ್ಡ್ ಆಗ್ತವೆ, 1919 ಡಿಗ್ರೀಸ್. ಅದರಲ್ಲಿ 1098 ಡಿಗ್ರೀಸ್ ಹೆಣ್ಣುಮಕ್ಕಳಿಗೆ ಹೋಗ್ತಾವೆ, 821 ಡಿಗ್ರೀಸ್ ಗಂಡಸು ಮಕ್ಕಳಿಗೆ ಹೋಗ್ತಾವೆ. ಒಟ್ಟಾರೆ ರ್ಯಾಂಕ್ಸ್ನಲ್ಲಿ 199 ರ್ಯಾಂಕ್ಸ್ನಲ್ಲಿ 152 ರ್ಯಾಂಕ್ಸ್ ಹೆಣ್ಮಕ್ಳಿಗೆ ಹೋಗ್ತಾವೆ, 47 ರ್ಯಾಂಕ್ಸು ಗಂಡಸು ಮಕ್ಕಳಿಗೆ. ಗೋಲ್ಡ್ ಮೆಡಲ್, ಟೋಟಲ್ ಗೋಲ್ಡ್ ಮೆಡಲ್ UG, PG ಮತ್ತು ಡಿಪ್ಲೊಮಾ ಪ್ರೋಗ್ರಾಮಿಂದು 44 ಗೋಲ್ಡ್ ಮೆಡಲ್ನಲ್ಲಿ 37 ಹೆಣ್ಮಕ್ಳಿಗೆ ಹೋಗ್ತಾವೆ, 7 ಗೋಲ್ಡ್ ಮೆಡಲು ಗಂಡಸು ಮಕ್ಕಳಿಗೆ ಹೋಗ್ತಾವೆ. ಕ್ಯಾಶ್ ಪ್ರೈಸ್ ಬಗ್ಗೆ ಈಗಾಗಲೇ ಮಾತೋಶ್ರೀ ಹೇಳಿದ್ದಾರೆ. ಸುಮಾರು ಎಲ್ಲ ಕೂಡಿ ನಮ್ಮದು ಅಲುಮಿನಿ ಅಸೋಸಿಯೇಷನ್ದೇ ಈ ಎಲ್ಲ ಗೋಲ್ಡ್ ಮೆಡಲ್ ತಗೊಂಡವರಿಗೆ ಕ್ಯಾಶ್ ಪ್ರೈಸ್ ಇದೆ. ಪ್ರತಿಯೊಬ್ಬರಿಗೆ 1,000 ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ. ಎಲ್ಲ ಗೋಲ್ಡ್ ಮೆಡಲಿಸ್ಟ್ಗೆ ಅಲುಮಿನಿ ಅಸೋಸಿಯೇಷನ್ ವತಿಯಿಂದ ಕ್ಯಾಶ್ ಪ್ರೈಸ್ ಕೊಡಲಾಗುತ್ತಿದೆ. ಆಮೇಲೆ ಪೂಜ್ಯ ಅಪ್ಪಾಜಿಯವರ ಹೆಸರು ಮೇಲೆ 2 ಕ್ಯಾಶ್ ಪ್ರೈಸ್ ಈ ವರ್ಷ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. 21,000 ರೂಪಾಯಿ 2 ಕ್ಯಾಶ್ ಪ್ರೈಸು. 2 ಮಕ್ಕಳಿಗೆ ಒಬ್ಬರು. ಓವರಾಲ್ ಯೂನಿವರ್ಸಿಟಿಯಲ್ಲಿ ಹೆಣ್ಣು ಮಕ್ಕಳ ಪೈಕಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ ಅವ್ರಿಗೆ 1 ಅವಾರ್ಡ್ ಹೋಗುತ್ತೆ. ಗಂಡಸು ಮಕ್ಕಳ ಪೈಕಿ ಇದು ಯಾಕೆ ಹಿಂಗೆ ಮಾಡಿದದ ಅಂತಂದ್ರೆ, ಈಗ ಒಂದೇ ಅವಾರ್ಡ್ ಇಟ್ಟರೆ ಯಾರಿಗೆ ಒಬ್ಬರಿಗೆ ಹೋಗ್ತದ, ಹೆಣ್ಮಕ್ಳಿಗೆ ಹೋದ್ರೂ ಗಂಡಸು ಮಕ್ಕಳಿಗೆ ಸಿಕ್ಕಿಲ್ಲ ಅಂತೇಳಿ ಅವ್ರಿಗೆವರೆಗೂ, ಗಂಡಸು ಮಕ್ಕಳಿಗೆ ಹೋದ್ರೆ ಹೆಣ್ಮಕ್ಳಿಗೆ ಯಾಕೋ ಸಿಕ್ಕಿಲ್ಲ ಅಂತೇಳಿ ಅದಕ್ಕೆ ಎಲ್ಲರೂ ವಿಚಾರ ಮಾಡಿದಾಗ ಅವರು 2 ಅವಾರ್ಡ್ ಕೊಡ್ರಿ, 1 ಗಂಡಸು ಮಕ್ಕಳಿಗೆ ಕೊಡ್ರಿ, 1 ಹೆಣ್ಮಕ್ಳಿಗೆ ಕೊಡ್ರಿ, ಜಸ್ಟಿಫಿಕೇಶನ್ ಮಾಡಿದ ಅಂತ ಹೇಳಿ ಅವ್ರ ಇಚ್ಛೆ ಮೇರೆಗೆ 2 ಅವಾರ್ಡ್ ಕೊಡಲಾಗುತ್ತಿದೆ. 21,000 ರೂಪಾಯಿ ಗಂಡಸು ಮಕ್ಕಳಿಗೆ ಒಬ್ಬರಿಗೆ ಹೋಗುತ್ತೆ, ಇನ್ನು 21,000 ರೂಪಾಯಿ ಇನ್ನೊಬ್ಬರಿಗೆ ಹೋಗುತ್ತೆ. ಆಮೇಲೆ ಬಹಳಷ್ಟು ದಾನಿಗಳು ಕೂಡ ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ. ಅವರವರ ಹಿರಿಯರ ಹೆಸರಿನ ಮೇಲೆ, ಅವರ ಹೆಸರೆಲ್ಲ ಅಜರಾಮರವಾಗಿರಲಿ, ಆ ಹೆಸರಿನ ಮೇಲೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಧನ ಸಹಾಯ ಆಗಲಿ ಅಂತೇಳಿ ಬಹಳಷ್ಟು ದಾನಿಗಳು ಯೂನಿವರ್ಸಿಟಿಯಲ್ಲಿ ಒಂದು ಫಂಡ್ ಇಟ್ಟು ಅದರ ಬಡ್ಡಿಯ ಮುಖಾಂತರ ನಿರಂತರವಾಗಿ ಮಕ್ಕಳಿಗೆ ಕ್ಯಾಶ್ ಪ್ರೈಸ್ ಪ್ರತಿ ಕಾನ್ವೊಕೇಷನಲ್ಲಿ ಸಿಗ್ಬೇಕಂತ ಹೇಳಿ ಮಾಡಿದ್ದಾರೆ. ಅದರಲ್ಲಿ ಈ ಸಲ ಒಂದು ಯಾರ್ಯಾರಿಗೆ ಕೊಟ್ಟಿವೆ ಅಲ್ಲಿ ಡೀಟೇಲ್ ಶೇರ್ ಮಾಡಿ. ಈ ಸಲ ಹೊಸದಾಗಿ ಅವರ ಹೆಸರು ಮೇಲೆ ಮಾತೋಶ್ರೀ ಅವರು, ಅವ್ರ ಮಕ್ಕಳು 3 ಮಕ್ಕಳು, ಮಾತೋಶ್ರೀಯವರು ಅಣ್ಣವರು 2 ಮಕ್ಕಳು ಇಲ್ಲೇ ಕುಂತಿದ್ದಾರೆ. ಆಮೇಲೆ ಮುದ್ಗಲ್ ಅಕ್ಕವರು 3 ಕೂಡಿ ಒಂದು ಅವಾರ್ಡ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅವರ ಹೆಸರು ಮೇಲೆ. ಅದು ಈ ಸಲ ಹೆಣ್ಮಕ್ಳಿಗೆ ಹೋಗುತ್ತೆ. ಆಮೇಲೆ ನರ್ಕೆ ಅಕ್ಕವರು ಅವ್ರ ಹೆಸರು ಮೇಲೆ, ಅವ್ರು ಮೊನ್ನೆ ತಾನೇ ಲಿಂಗೈಕ್ಯ ಆಗಿದ್ದಾರೆ, ಅವ್ರ ಹೆಸರು ಮೇಲೆ ಅವ್ರ ನರ್ಕೆ ಫ್ಯಾಮಿಲಿಯವರು ಒಂದು ಅವಾರ್ಡ್ ಇಟ್ಟಿದ್ದಾರೆ, ಕ್ಯಾಶ್ ಅವಾರ್ಡ್ ಇಟ್ಟಿದ್ದಾರೆ. ಅದನ್ನು ಈ ಸಲ ಹೊಸ ಅವಾರ್ಡು ಈ ಸಲ ಸಿಕ್ಕಿದ್ದು. ಆಮೇಲೆ ನಮ್ಮದು ಆರ್ಕಿಟೆಕ್ಚರ್ ಡೀನ್ ಇದ್ದಾರೆ ಲಕ್ಷ್ಮೀ ಕೋಟ್ವಾಳ್ ಅಂತೇಳಿ, ಅವರು ಒಂದು ಆರ್ಕಿಟೆಕ್ಚರ್ಲಿ ಫಸ್ಟ್ ಬಂದವರಿಗೆ ಈ ಸಲ 5,000 ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ. ಇವರು ನರ್ಕೆ ಫ್ಯಾಮಿಲಿಯವರು 10,000 ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ. ಈ ಸಲ ಮತ್ತೊಂದು ಈಗ ತಾನೇ ನಾವು ಮೀಟಿಂಗ್ ನಡೆದಾಗ BUG ಮೀಟಿಂಗ್ ನಡೆದಾಗೆ ಅವರು ಇನ್ನೊಂದು ಎಕ್ಸ್ಪ್ರೆಸ್ ಮಾಡಿದರು, ಅಪ್ಪವ್ರ ಹೆಸರಲ್ಲಿ ಅವಾರ್ಡ್ ಐತ್ರಿ, ಸಣ್ಣ ಮಾಮವ್ರ ಹೆಸರಲ್ಲಿ ಅವಾರ್ಡ್ ನಮ್ದು ಆಗಬೇಕು, ಅದು ನಮ್ಮ ಇಚ್ಛೆ ಇದೆ ಅಂತೇಳಿ. ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಅವ್ರ ಹೆಸರು ಮೇಲೂ 2 ಅವಾರ್ಡ್ ಈ ಸಲ. ಅವರಿಗೆ ಕಲೆ ಅಂದರೆ ಭಾಳ ಆಸಕ್ತಿ, ಸಂಗೀತ ಅಂದರೆ ಭಾಳ ಆಸಕ್ತಿ. ನಮ್ಮಲ್ಲಿ 2 ಡಿಪಾರ್ಟ್ಮೆಂಟ್ ಇದ್ದಾವೆ, ಫೈನ್ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ನಲ್ಲಿ ಯಾರು ಟಾಪರ್ ಇದ್ದಾರೆ ಅವರಿಗೆ ತಲಾ 12,000 ರೂಪಾಯಿ 2 ಅವಾರ್ಡ್ ಇಟ್ಟಿದ್ದಾರೆ. ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಅವರ ಹೆಸರಿನ ಮೇಲೆ ಅವೆರಡು ಹೊಸ ಅವಾರ್ಡ್ಗಳು. ಇದೆಲ್ಲ ದಾನಿಗಳಿಂದ ವಿಶ್ವವಿದ್ಯಾಲಯ ಇನ್ನು ಮಕ್ಕಳು ಹಾರ್ಡ್ ವರ್ಕ್ ಮಾಡಿ ಟಾಪ್ ಬಂದಿದ್ದಾರೆ, ಬಹಳಷ್ಟು ಪರಿಶ್ರಮದಿಂದ ರ್ಯಾಂಕ್ ಗಳಿಸಿದ್ದಾರೆ. ಅವರಿಗೆಲ್ಲ ದೊಡ್ಡ ಪ್ರೋತ್ಸಾಹ ಆಗಿ ಅವ್ರ ಮುಂದೆ ವೃತ್ತಿ ಜೀವನದಲ್ಲಿ ಇವರೆಲ್ಲ ಆಶೀರ್ವಾದದಿಂದ ಅವ್ರು ಚೆನ್ನಾಗಿ ಬೆಳೀತಾರೆ ಅಂತ ಹೇಳಿ ನಮಗೆಲ್ಲ ಇದೆ. ಸೆಂಟ್ರಲ್ಲಿ ನಾವು ಬೇಡಿಕೊಳ್ತೀವಿ. ಇದರಿಂದ ನಮ್ದು ಏನು ಮಕ್ಕಳಿಗೆ 1919 ಮಕ್ಕಳೇನು ಡಿಗ್ರಿ ತಗೊಂಡು ಹೋಗ್ತಾ ಇದ್ದಾರೆ, ಅವ್ರ ಬಾಳಿನಲ್ಲಿ ಬೆಳಗಾಗಲಿ ಅಂತೇಳಿ ನಾನು ಶರಣಬಸವೇಶ್ವರರಿಗೆ ಬೇಡಿಕೊಂಡು
ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ದೊಡ್ಡ ಈ ಸಂದರ್ಭದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡ್ವೆ ಸೇರಿದಂತೆ ವಿಶ್ವವಿದ್ಯಾಲಯದ ಹಲವಾರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮೀಸಲಾತಿ ಹಂಚಿಕೆಯಲ್ಲಿ ತಾರತಮ್ಯ ಖಂಡಿಸಿ ಮಾದಿಗ ದಂಡೋರ ಹೋರಾಟ ಸಮಿತಿ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಅಧ್ಯಕ್ಷ ಪ್ರಭಾಕರ ಹದ್ನೂರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೀಸಲ ವರ್ಗೀಕರಣದಲ್ಲಿ ಆಗಿರುವ ಅನ್ಯಾಯವನ್ನು ಖಂಡಿಸಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಮಾಪಣ್ಣ ಹದ್ನೂರು ಬಣದ ನೇತೃತ್ವದಲ್ಲಿ ಮಂಗಳವಾರ 16ರಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಳಿಕ ಮಾತನಾಡಿ, ದಿವಂಗತ ಮಾಪಣ್ಣ ಹದ್ನೂರ ಅವರ ಪ್ರಥಮ ಪುಣ್ಯಾರಾಧನೆ ಪ್ರಯುಕ್ತ 14ರಂದು ಜಗತ್ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. 1997ರಿಂದ ಮಾದಿಗರಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಏನು ಕರ್ನಾಟಕ ರಾಜ್ಯದಲ್ಲಿ ಹೋರಾಟವನ್ನು ಜಾತಿ ಹೆಸರು ಹೇಳಲಿಕ್ಕೆ ಅವಮಾನ ಪಡ್ತಿದ್ದಂಥ ಕಾಲದಲ್ಲಿ, ಹಿಂಜರಿಕೆ ಪಡ್ತಿದ್ದಂಥ ಕಾಲದಲ್ಲಿ, ಜಾತಿ ಹೆಸರು ಹೇಳಿದರೆ ಎಲ್ಲಿ ನಮ್ಮನ್ನು ಕೀಳಾಗಿ ಕಾಡ್ತಾರೆ ಅಂತ ಹೇಳ್ದಂಥ ಕಾಲದಲ್ಲಿ ಅವೆಲ್ಲವನ್ನು ಧಿಕ್ಕರಿಸಿ ಮಾದಿಗ ದಂಡೋರವನ್ನು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಾಕಿದಂಥವರು ಮಾಪಣ್ಣ ಹದಿನೂರವರು. ಅವರ ಸಿದ್ಧಾಂತದಂತೆ, ಅವರ ನಡೆದು ಬಂದ ಹಾದಿಯಂತೆ ಅವರೇನು ಹೋದ ವರ್ಷ ತೀರ್ಕೊಂಡು ಹೋದರು, ನಮ್ಮನ್ನು ಆಗಲೇ ಹೋದರು ನಮ್ಮ ತಂದೆಯವರು. ಈ ಮಾದಿಗ ಸಮಾಜವನ್ನು ನಾನ್ ಪೊಲಿಟಿಕಲ್ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಕಟ್ಟದಂಥ ಅವರ ಆದರ್ಶದಂತೆ ಏನು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಹೋದ ವರ್ಷ ಏನು ರಾಜ್ಯ ಸರ್ಕಾರ ಆಗಸ್ಟ್ 19ನೇ ತಾರೀಕು ಕ್ಯಾಬಿನೆಟ್ ಸಭೆಯಲ್ಲಿ ಏನು ತೀರ್ಮಾನ ಮಾಡಿದೆ, ಒಳ ಮೀಸಲಾತಿ ಜಾರಿಗೆ 3 ಭಾಗ ಅಂತೇಳಿ ತೀರ್ಮಾನ ಮಾಡಿದರೆ ಅದರ ಪ್ರಾಪರ್ ರೀತಿಯಾಗಿ ಸಂಪೂರ್ಣ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಿದಂತೆ ಇದು ಇಂಪ್ಲಿಮೆಂಟೇಷನ್ ಕರೆಕ್ಟಾಗಿ ಆಗಬೇಕು, ಇದರ ಲೋಪದೋಷಗಳನ್ನ ಸರಿಪಡಿಸಬೇಕಂತೇಳಿ ಆಗ್ರಹ ಮಾಡಿ ಈಗ ಪ್ರಸಕ್ತ ಬೆಳಗಾವಿಯಲ್ಲಿ ನಡೆತಕ್ಕಂಥ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಇದರ ಕುರಿತಾಗಿ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳಬೇಕಂತೇಳಿ ಆಗ್ರಹಿಸಿ ನಾವು ಮಾದಿಗ ದಂಡೋರ ಹೋರಾಟ ಸಮಿತಿ ಕಡೆಯಿಂದ ಗುಲ್ಬರ್ಗ ಜಿಲ್ಲಾಧಿಕಾರಿ ಕಚೇರಿಗಳ ಎದುರುಗಡೆ ಡಿಸೆಂಬರ್ 16ನೇ ತಾರೀಕು ಒಂದು ಬೃಹತ್ ಧರಣಿ ಕಾರ್ಯಕ್ರಮದ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಿದ್ದರಾಮ್ ಹೊಸಮನಿ, ಚಂದ್ರಕಾಂತ್ ಸಗರ್ಕರ್, ಶರಣಪ್ಪ ಬಳಚಕ್ರ, ಶಿವಕುಮಾರ್ ಶಿಂದೆ, ಶಿವರಾಜ್ ಜನ್ಕೇರಿ, ಶಿವಲಿಂಗ ಎಂ ಹೊಸಮನಿ, ಗುರುಸಿಂಗ್, ಪ್ರಕಾಶ್ ಹದ್ನೂರ್, ರುದ್ರಪ್ಪ ಭಾಸ್ಗಿ ಸೇರಿದಂತೆ ಸಂಘದ ಹಲವಾರು ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಕರುನಾಡ ಜನಪದ ಜಾತ್ರೆ ಹಾಗೂ ಭಾವನಾ ಕಲಾ ರತ್ನ ಪ್ರಶಸ್ತಿ ಪ್ರದಾನ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಕ್ಕಳ ಸೀಳುತುಟಿ ಶಸ್ತ್ರಚಿಕಿತ್ಸೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಕರುನಾಡ ಜನಪದ ಜಾತ್ರೆ ಹಾಗೂ ಭಾವನಾ ಕಲಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು.
ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿದ್ದ ಕರುನಾಡ ಜನಪದ ಜಾತ್ರೆ ಮತ್ತು ವೀರ ಕನ್ನಡಿಗ ವೀರ ಕನ್ನಡತಿ ಭಾವನಾ ಕಲಾರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ರಾಜ್ಯ ಮಟ್ಟದ ವೀರ ಕನ್ನಡಿಗ ಹಾಗೂ ಕನ್ನಡತಿ ಮತ್ತು ಭಾವನಾ ಕಲಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ವೆಲ್ಫೇರ್ ಟ್ರಸ್ಟ್ ನಡಿ ಹೊಲಿಗೆ ತರಬೇತಿ ಹಾಗೂ ಬ್ಯೂಟಿ ಪಾರ್ಲರ್ ತರಬೇತಿ ಪಡೆದ ಯುವತಿಯರಿಗೆ ಪ್ರಮಾಣ ಪತ್ರ ನೀಡಿ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಯಿತು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲಗೆ ಹಾಗೂ ಮಣೂರ್ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಫಾರೂಕ್ ಮಣೂರ್ ಮತ್ತು ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷೆ ಅಶ್ವಿನಿ ಚೌಹಾಣ್ ಕುಮಾರ್ ಸಿಂಗ್ ಮಾತನಾಡಿದರು. ಒಂದು ಎಲ್ಲ ಮಧ್ಯಮವರ್ಗರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತಂತೇಳಿ ಪ್ರತಿ ವರ್ಷದಲ್ಲಿ ಎರಡೆರಡು ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಅಶ್ವಿನಿಯವರು ಬಹಳ ಆಕ್ಟಿವ್ ಇದ್ದಾರೆ, ಬಹಳ ಅವರು ತಾಯಿ ತಂದೆ. ಇಂದು ನಾವು ಕರುನಾಡ ಜನಪದ ಜಾತ್ರೆ ಸಂಭ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕನ್ನಡ ಭವನದಲ್ಲಿ. ಇಂದು ನಮ್ಮ ಕಾರ್ಯಕ್ರಮವು ತುಂಬ ಅದ್ಧೂರಿಯಾಗಿ ನಡೆಯಲಾಯಿತು. ಡೊಳ್ಳು ಕುಣಿತ ಹಾಗೂ ಅನೇಕ ಜನಪದ ನೃತ್ಯ ಕಲಾವಿದರು ನಾನಾ ಥರದಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದರು. ಮತ್ತು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನೀಲಕಂಠರಾವ್ ಮುಲ್ಗೆ ಸರ್ ಅವರು ಹಾಗೂ ಫಾರೂಕ್ ಮನ್ನೂರ್ ಸರ್ ಅವರು ಮತ್ತು ದೇಶ್ಮುಖ್ ಸರ್ ಅವರು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಯಾರ್ಯಾರಪ್ಪ ಅಂದರೆ ಗಂಜಲ್ಕೇಡ್ ಮುತ್ಯ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದರು. ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅರ್ಕೆರಿ ಸರ್ ಅವರು ತುಂಬ ಚೆನ್ನಾಗಿ ನಿರೂಪಣೆಯನ್ನು ಮಾಡಿದರು. ಈ ಕಾರ್ಯಕ್ರಮಕ್ಕೆ ನಾವು ಸುಮಾರು 15 ದಿನದಿಂದ ಭಾಳಷ್ಟು ಶ್ರಮಪಟ್ಟು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಭಾಳಷ್ಟು ದಿನದಿಂದ ನಾವು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ದೊಡ್ಡಪ್ಪ ಪೂಜಾರಿ, ಡಾಕ್ಟರ್ ಕಿರಣ್ ದೇಶ್ಮುಖ್, ಸುರೇಶ್ ಬಡಿಗೆರೆ, ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್, ಸುನಂದಾ ರಾಠೋಡ್, ಸಂಗೀತಾ ಚೌಹಾಣ್, ಬೇಬಿ ಭೀಮ್ಸಿಂಗ್, ಶಮನಾ ಬೇಗಂ, ಸುಮಾ ಎಸ್ ಕಾವಲ್ದಾರ್, ಶಿಲ್ಪಾ, ತ್ರಿಷಾ ಕುಮಾರ್ ಸಿಂಗ್ ಸೇರಿದಂತೆ ಹಲವಾರು ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೀಳು ತುಟಿ ಹೊಂದಿರುವ ಮಕ್ಕಳಿಗಾಗಿ ಉಚಿತ ಶಸ್ತ್ರಚಿಕಿತ್ಸೆ ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ಶರಣಬಸವೇಶ್ವರ ಕೆರೆ ಪಕ್ಕದಲ್ಲಿರುವ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಕ್ಕಳ ಸೀಳು ತುಟಿಗೆ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ಕಿರಣ್ ದೇಶ್ಮುಖ್ ಚಾಲನೆ ನೀಡಿದರು. ಬಳಿಕ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ವೇದಿಕೆ ಮೇಲಿರುವ ಗಣ್ಯರಿಗೆ ಶಾಲು ಹೊದಿಸಿ ಸಸಿ ನೀಡಿ ಗೌರವಿಸಲಾಯಿತು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಹಲವು ಗಣ್ಯರು ಮಾತನಾಡಿದರು. Priyanka, Prashant, and all the doctors and the entire team has come all the way from Guwahati or West Bengal, Ranchi and other places of the country. So, and ಈ ಕುಂತ ಎಲ್ಲ ನಮ್ಮ ಮುದ್ದು ಮಕ್ಕಳು ಹಾಗೂ ತಂದೆ ತಾಯಿಗಳೆಲ್ಲ ಆಗಿದ್ರಿ. ಅದರ ಜೊತೆ entire team of Mission Smile and the team of Aditya Hospital. Well, it's a great pleasure for me to be a part of this inauguration function of a very important event today in Kalaburagi and especially at Aditya Hospital. As ನಾನು ಕನ್ನಡದಲ್ಲಿ ಮಾತಾಡಬೇಕಂದ್ರೆ ವೀಕ್ ಇರ್ತದೆ, ಇಂಗ್ಲಿಷ್ದಾಗ ಮಾತಾಡಿದ್ರೆ ವೀಕ್ ಇರ್ತದೆ, ಅದಕ್ಕೆ ಏನು ಮಾಡ್ತಾ ಇದ್ದಾರೆ. ಸೊ ಐ ಟ್ರೈ ಟು ಮಿಕ್ಸ್ ಎನಿವೇ. ಸೊ ಆದಿತ್ಯ ಹಾಸ್ಪಿಟಲ್ ತಮ್ಗೆ ಗೊತ್ತಿದ್ದಂಗೆ
ಇಲ್ಲಿ ಕ್ವಾಲಿಟಿ ಅಂಡ್ ಅಫೋರ್ಡಬಲ್ ಹೆಲ್ತ್ ಕೇರ್ ಕೊಡ್ತಾ ಇದ್ದಾರೆ ಇನ್ ದ ಫೀಲ್ಡ್ ಆಫ್ ಗೈನಕಾಲಜಿ. ಅಂಡ್ ಅವರದಾದಂಥದ್ದೇ ಒಂದು ಇಲ್ಲಿ ಹೆಸರು ಮಾಡಿದ್ದಾರೆ. ಅದ್ರ ಜೊತೆ ಈಗ past 1 year they are into orthopedics, and Dr. Aditya, who is a well-known orthopedic surgeon now, and he has completed a lot of fellowships from England, I think. Yeah, so I just visited his OPD and all. So they are yet to open it publicly, but even today already he is occupied with a lot of cases, and I wish him very good health for this from my side. ಇವತ್ತು ಇಲ್ಲಿ ಬಂದಿದ್ದ ಉದ್ದೇಶ ಅಂದ್ರೆ ಇದು ಏನು ಕ್ಲೆಫ್ಟ್ ಲಿಪ್ ಕ್ಲೆಫ್ಟ್ ಲಾರಿಕ್ ಅಂತ ಹೇಳ್ತೀವಿ, ಆ ಕ್ಯಾಂಪ್ ಇದೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಅಪಾರ್ಟ್ ಫ್ರಮ್ ದ ರೆಗ್ಯುಲರ್ ಏನವರು ಸರ್ವಿಸ್ ಕೊಡ್ತಾ ಇದ್ದಾರೆ, ಇದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇವತ್ತು ನಮ್ದೆಲ್ಲ ಎಂಟೈರ್ ಹಾಸ್ಪಿಟಲ್ ಗಿವನ್ ಇಟ್ ಟು ದ ಮಿಷನ್ ಸ್ಮೈಲ್ ಟೀಮ್. And by this they are definitely helping lot of things. ಈಗ ನಮ್ಗೆ ಗೊತ್ತಿದ್ದಂಗೆ ಈ ಕ್ಲೆಫ್ಟ್ ಲಿಪ್ ಕ್ಲೆಫ್ಟ್ ಪ್ಯಾಲೆಟ್ ಬರೀ ನಿಮ್ಗೆ ಊಟದ್ದು ಅಥವಾ ಉಸಿರಾಡೋದು ತೊಂದರೆ ಅಷ್ಟೇ ಅಲ್ಲ, ನಿಮ್ಗೆ ಹೊರಗೂ ಕೂಡ ಬಹಳಷ್ಟು ಪಬ್ಲಿಕ್ ಅಲ್ಲಿ ಹೋದ್ರು ಕೂಡ ಇದು ಏನಾಗಿದೆ ಆ ತರ ಎಲ್ಲ ಕೇಳ್ತಾರೆ. ಅದಕ್ಕೆ ನಾವು ಕೂಡ ತಮಗಾಗ್ಲಿ ಮಕ್ಕಳಿಗಾಗ್ಲಿ ತಮ್ಮ ತಂದೆ ತಾಯಿಗಳಿಗಾಗಿ ಹೊರಗೆ ಹೋಗ್ಬೇಕಂದ್ರೆ ಬಹಳಷ್ಟು ಮುಜುಗರ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಟ್ರೀಟ್ಮೆಂಟ್ ಬಹಳ ಮುಖ್ಯ. ಸೊ ಈ ಟ್ರೀಟ್ಮೆಂಟ್ಗೆ ಮೇಡಮ್ ಅನ್ನಂಗೆ ಇಲ್ಲಿ ಅವೈಲೇಬಿಲಿಟಿ ಇರಲಿಲ್ಲ. ನಾವು ಹುಡುಕಾಡು ಬಿಟ್ಟು ಎಲ್ಲೋ ಹೈದರಾಬಾದ್ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು, ಸಾಕಷ್ಟು ದುಡ್ಡು ಖರ್ಚು ಮಾಡ್ಬೇಕು, ಆ ತರ ಸೆಟಪ್ ಸಿಗ್ಬೇಕು, ಆ ತರ ವೈದ್ಯರು ಸಿಗ್ಬೇಕು. ಸೊ ಎಲ್ಲರಿಗೂ ಈ ತರ ಸಿಗಲ್ಲ. ಅದಕ್ಕೋಸ್ಕರ ಇವತ್ತು ಆದಿತ್ಯ ಹಾಸ್ಪಿಟಲ್ದವರು ಎಂಟೈರ್ ಟೀಮಿಗೆ ಇಲ್ಲಿ ನಮ್ಮ ಹತ್ರ ತಗೊಂಡು ಬಂದಿದ್ದಾರೆ. ನಾವು ಐ ಥಿಂಕ್ ಮೋರ್ ದನ್ 35 ಪೇಷಂಟ್ಸ್ 35 ನಿಯರ್ಲಿ 40 ಪೇಷಂಟ್ಸ್ ಇವತ್ತು ಬಂದಿದ್ದೀರಿ. ತಾವೆಲ್ಲರೂ ಇದರ ಸದುಪಯೋಗ ಮಾಡ್ಕೋತೀರ ಅಂತ ನಾನು ಭಾವಿಸ್ತೀನಿ. ನನ್ನ ಕಡೆಯಿಂದ ಇನ್ನೊಂದು ಬಾರಿ ಇವತ್ತು ಈ ತರ ಒಂದು ಸೋಷಿಯಲ್ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಆದಿತ್ಯ ಹಾಸ್ಪಿಟಲ್ ಫಾರ್ ಟೇಕಿಂಗ್ ಸಚ್ ಇನಿಷಿಯೇಟಿವ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆದಿತ್ಯ. ನಾನು ಆರ್ಥೋಪೆಡಿಕ್ ಸರ್ಜನ್, ಮೂಳೆ ತಜ್ಞ. ಇದು ನಮ್ಮ ಹಾಸ್ಪಿಟ್ಲಲ್ಲಿ ಇವತ್ತು ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಇವತ್ತು ಮಿಷನ್ ಸ್ಮೈಲ್ ಮತ್ತು ಮ್ಯಾದರ್ಸನ್ ಟ್ರಸ್ಟ್ NGO ಆರ್ಗನೈಸೇಷನ್ ಅವ್ರ ಜೊತೆ ಕೊಲ್ಯಾಬ್ರೇಷನಲ್ಲಿ ನಾವು ಸುಮಾರು 30-40 ಜನ ಹುಡುಗರಿಗೆ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಸರ್ಜರಿ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಇವತ್ತು ಇನಾಗ್ರೇಷನ್ ಸೆರೆಮನಿ ಆಗಿತ್ತು ಬೆಳಗ್ಗೆ. ಆ್ಯಂಡ್ ಸುಮಾರು ಜನ ಬೇರೆ ಪಾರ್ಟ್ಸ್ ಇಂಡಿಯಾದಲ್ಲಿ ಆ ಕಡೆ ಈ ಕಡೆಯಿಂದ ಎಲ್ಲ ಬಂದಿದ್ದಾರೆ. ರಾಯ್ಪುರಿಂದ, ವೆಸ್ಟ್ ಬೆಂಗಾಲಿಂದ ಭಾಳ ಒಳ್ಳೆ ಪಾರ್ಟಿಸಿಪೇಷನ್. ಆ್ಯಂಡ್ ಇದೊಂದು ಭಾಳ ಒಳ್ಳೆ ಇದೊಂದು ಭಾಳ ಒಳ್ಳೆ ಕೆಲಸ, ಒಳ್ಳೆ ಹೆಲ್ತ್ ಕೇರಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ನಮ್ಮಿಂದ ಇನಿಷಿಯೇಟಿವ್ ಪ್ಲಸ್ ಈ NGO ಇಂದ ನಮಗೆ ಸಪೋರ್ಟ್ ಸಿಕ್ಕಿದೆ. ನಾವು ಇದು ಆದರೆ ಎವ್ರಿ ಇಯರ್ ಮಾಡಬೇಕಂತ ಒಂದು ನಮ್ಮ ಹತ್ರ ವಿಚಾರಣೆ. ಇದು ಒಂದು 2 ಮತ್ತು 3 ದಿವಸದಲ್ಲಿ ಸುಮಾರು 30-40 ಜನ ಹುಡುಗರಿಗೆ, ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಸರ್ಜರಿ ಆಗುತ್ತೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮ್ಕುಮಾರ್ ವೆಂಕಟೇಶ್ವರ್, ಡಾಕ್ಟರ್ ರಾಜಶ್ರೀ ಪಾಲಾದಿ, ಡಾಕ್ಟರ್ ಆದಿತ್ಯ, ಡಾಕ್ಟರ್ ಪ್ರಿಯಾಂಕ್ ಸೇರಿದಂತೆ ಮಕ್ಕಳು, ಮಹಿಳೆಯರು, ಆಸ್ಪತ್ರೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ.
ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.